ಒಂದು ರ್ಯಾಪಿಡ್ ಫೈರ್ ಪಟ ಪಟ ಅಂತ ಮುಗಿಸ್ಬಿಡ್ತೀನಿ. ನನ್ನ ಹೆಸರು ಹೇಳ್ತೀನಿ, ಅವ್ರ ಬಗ್ಗೆ ಒಂದು ವರ್ಡಲ್ಲಿ ಮುಗಿಸ್ಬಿಡಿ ಅಂತ. ಸಿದ್ದರಾಮಯ್ಯ. ಸಿದ್ದರಾಮಯ್ಯ ಸಾಹೇಬರು ನಮಗೆ ಆದರ್ಶ. ಹ್ಞೂ ಆ, ಈ ದೇಶ ಕಂಡಂತಹ ಒಬ್ಬ ಮಹಾನಾಯಕ, ದೀನದಲಿತರ ಆಶಾಕಂಡ್ರು ಅಂತ ಹೇಳಕ್ಕೆ ನಾನು. ಡಿ ಕೆ ಶಿವಕುಮಾರ್. ಡಿ ಕೆ ಶಿವಕುಮಾರ್ ಸಾಹೇಬರು ಒಬ್ಬರು ಡೈನಾಮಿಕ್ ಲೀಡರ್, ನಮ್ಮ ತಂದೆಯವ್ರಿಗೆ ತುಂಬ ಆತ್ಮೀಯರಾಗಿದ್ದಂಥವ್ರು. ಹ್ಞೂ ಇವತ್ತು ನನಗೆ ತಂದೆ ಸ್ಥಾನದಲ್ಲಿ ನಿಂತು ಮಾರ್ಗದರ್ಶನವನ್ನು ಇವತ್ತು ಇಟ್ಕೊಂಡು ಹೋಗ್ತಿದ್ದಾರೆ. ಮಲ್ಲಿಕಾರ್ಜುನ ಖರ್ಗೆ. ಖರ್ಗೆ ಸಾಹೇಬರು ಯಾವತ್ತೂ ಕೂಡ ನಮ್ಮ ಕುಟುಂಬಕ್ಕೆ ಹ್ಞೂ ಯಾವತ್ತೂ ಕೂಡ ಅವರು ಆಧಾರ ಸ್ತಂಭವಾಗಿ ಇರೋವಂಥದ್ದು. ಹ್ಞೂ ವಿಶೇಷವಾಗಿ ಪ್ರಿಯಾಂಕ್ ಖರ್ಗೆ ಸಾಹೇಬರು ಕೂಡ ಇವತ್ತು ನನಗೆ ಹ್ಞೂ ಸಹೋದರನ ಥರ ನನಗೆ ಹ್ಞೂ ಜೊತೆಯಲ್ಲಿದ್ದು ನನಗೆ ಅವರು ಇವತ್ತು ಜೊತೆಗೆ ನಡ್ಸ್ಕೊಂಡು ಹೋಗ್ತಿದ್ದಾರೆ. ತುಂಬ ಖುಷಿ. ರಾಹುಲ್ ಗಾಂಧಿ. ರಾಹುಲ್ ಗಾಂಧಿ ಸಾಹೇಬರು ಈ ದೇಶದ ಹೆಮ್ಮೆಯ ಪ್ರಧಾನಮಂತ್ರಿಗಳು. ಹ್ಞೂ ಇಂದಿರಾ ಗಾಂಧಿ ಮೇಡಮ್ ಅವರು, ಹ್ಞೂ ಅವರ ಗ್ರ್ಯಾಂಡ್ ಸನ್ನು, ಜೊತೆಗೆ ರಾಜೀವ್ ಗಾಂಧಿ ಸಾಹೇಬರ ಹ್ಞೂ ಸನ್ನು. ಹ್ಞೂ ಇದರಿಂದ ಅವರ ಹಿಸ್ಟ್ರಿ ಸಾಕಷ್ಟು ಇತಿಹಾಸ ಇರುವಂಥ ಹ್ಞೂ ಒಬ್ಬ ಮಹಾನ್ ವ್ಯಕ್ತಿ. ಹ್ಞೂ ಮುಂದಿನ ದಿನಗಳಲ್ಲಿ ಖಂಡಿತವಾಗಿಯೂ ನಮ್ಮ ದೇಶ ನಡೆಸೋ ಅಂತಹ ಎಲ್ಲ ರೀತಿಯಾದಂತಹ ಹ್ಞೂ ಅವ್ರಿಗೆ ಕ್ವಾಲಿಟೀಸು ಇರೋಂಥ ಒಬ್ಬ ನಾಯಕ. ನರೇಂದ್ರ ಮೋದಿ. ನರೇಂದ್ರ ಮೋದಿಯವರು ನಮ್ಮ ದೇಶದ ಪ್ರಧಾನಮಂತ್ರಿಗಳು. ಇಡೀ ವಿಶ್ವಕ್ಕೆ ಇವತ್ತು ಅವರು ಪ್ರಸಿದ್ಧಿ ಇದ್ದಾರೆ. ಎಲ್ಲ ಕಡೆ ಕೂಡ ಈಗ ನರೇಂದ್ರ ಮೋದಿಯವರು ಪ್ರಸಿದ್ಧರಾಗಿದ್ದಾರೆ. ನಮ್ಮ ದೇಶದ ಒಬ್ಬ ಪ್ರಧಾನಮಂತ್ರಿ. ಅಮಿತ್ ಶಾ. ಅಮಿತ್ ಶಾ ಅವರು ನಮ್ಮ ದೇಶದ ಒಬ್ಬ ಹ್ಞೂ ಗೃಹ ಮಂತ್ರಿ. ನಮ್ಮ ನರೇಂದ್ರ ಮೋದಿಜಿರವ್ರಿಗೆ ಹ್ಞೂ ಬಲಗೈ ಬಂಟನಾಗಿ ಅವರು ಇದ್ದಾರೆ. ಹ್ಞೂ ಅವರು ಕೂಡ ಇವತ್ತು ನಮ್ಮ ದೇಶದ ಹೋಮ್ ಮಿನಿಸ್ಟರ್, ಗೃಹ ಸಚಿವರಾಗಿ ಕೆಲಸವನ್ನು ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ನಿಮ್ಮ ಫೇವರೇಟ್ ಲೀಡರ್, ಮಾರ್ಗದರ್ಶಕರು, ಐಡಿಯಲ್ ಅಂತ ನೋಡಿದ್ರೆ ಯಾರಂತ ಗೊತ್ತಾ? ನಮ್ಮ ತಂದೆಯವರು. ಹೀರೋ ಚಲನಚಿತ್ರಕ್ಕೆ ಬರೋದಂದರೆ? ಚಲನಚಿತ್ರ ಅಂತ ಬಂದಾಗ ನಮಗೆ ನಮ್ಮ ತಾಯಿಯವರು ಯಾವಾಗಲೂ ಕೂಡ ಒಂದು ಹೇಳೋರು, ಡಾಕ್ಟರ್ ರಾಜ್ಕುಮಾರ್ ಸರ್ ಅವರ ಸಿನಿಮಾ ಹ್ಞೂ ಆಗದು ಎಂದು ಅಂತ ಒಂದು ಸಾಂಗ್ ಇದೆ, ಬಂಗಾರದ ಮನುಷ್ಯ. ಹೌದು, ಯಾವಾಗಲೂ ಕೂಡ ಹೇಳೋರು ಆಗದು ಎಂದು ಆಗದು ಎಂದು ಕೈಕಟ್ಟು ಕುಣಿತಾರೆ. ಆ ಸಾಂಗ್ ಯಾವಾಗಲೂ ಹೇಳೋರು ನನಗೆ ಇನ್ಸ್ಪಿರೇಷನಲ್ ಸಾಂಗ್ ಇದು ಅಂತ. ಅದರಿಂದ ನನಗೆ ಆ ಮೂವಿ ನೋಡಿದ್ಮೇಲೆ ನನಗೆ ತುಂಬ ಇನ್ಸ್ಪೈರ್ ಆಗಿ ಅವರನ್ನು ನಾನು ಸ್ಮರಿಸ್ಲಿಕ್ಕೆ, ಯಾಕಂದರೆ ನಮ್ಮ ಜಿಲ್ಲೆಯವರು, ಚಾಮರಾಜನಗರ ಜಿಲ್ಲೆಯವರು ಸ್ಮರಿಸ್ಲಿಕ್ಕೆ. ಕಾಡ್ನವರು ಅಂತ ಹೇಳ್ಕೊತಿದ್ರು ಪ್ರತಿ ಬಾರಿ. ಹೌದು.